ಇದು ಅರೇಳಿ ಗ್ರಾಮ, ಯಾಚೆ ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಹಾಂ. ನೀರು ದಿನ 10 ನಿಮಿಷ ಬಿಡ್ತಾ ಇದ್ದೀರಾ? ಹೌದು. ಬಾಳೆ ಗಿಡ ತೊಗೊಂಡಿರೋದು ಕ್ಯಾನಲ್ ಗೊತ್ತಾ, ಎಲ್ಲಿಂದ ತಂದಿದ್ದೀರಿ ಅಂತ? ಅದೇ ನಿಮ್ಮ ಮಗ ತಂದಾರೆ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಹಂಗೇನೆ. ಈ ಥರ ಬುಡಕ್ಕೆ ನೀರು ಕೊಡಬಾರ್ದು, ಆಯಿತಾ? ನೀರನ್ನು ಬುಡಕ್ಕೆ ಕೊಡಬಾರ್ದು. ನೀವೆಲ್ಲನೂ ಅದೇ ಥರ ಮಾಡಿದ್ದೀರಿ. ಬುಡದಿಂದ ಒಂದು ಅರ್ಧ ಅಡಿ 1 ಅಡಿ ಹಿಂದೆ ಮುಂದೆ ಕೊಡಿ. ಇದಕ್ಕೆ ಒಂಚೂರು ಮಣ್ಣು ಕೊಟ್ಕೋಬೇಕು. ಒಂಚೂರು ಮಣ್ಣು ಉದುರು ಸ್ವಲ್ಪ ಎತ್ಬಿಟ್ಟು ಎತ್ತಿ ಡ್ರಿಪ್ ಪೈಪ್ ಎತ್ಕೊಬಿಡಿ. ಬರಮಣ್ಣು ಕೊಡಿ. ಕಳೆ ಮೇಲೆ ಕೊಡಿ. ಎಡ್ದ ಕಡೆ ಕಿತ್ಕೊಳ್ಳಿ, ಎಡ್ದ ಕಡೆ ತಗೊಳ್ಳಿ. ಕಳೆ ಮೇಲೆ ಹಾಕಿ, ಕಳೆ ಹೋಯ್ತದೆ, ಅದೇನು ಮಾಡೋಕ್ಕಿಲ್ಲ. ಇಷ್ಟು ಮಾಡಿ. ಹಾಂ, ಈ ಡ್ರಿಪ್ಪು ಹೋಲ್ ಏನದೆ, ಇದು ಯಾವ ಕಡೆ ತೂದಿ ಆ ಕಡೆಕ ಒಂದು ಅರ್ಧ ಅಡಿ ಆ ಕಡೆಗೆ ಹೋಗಲಿ. ಅರ್ಧ ಅಡಿ ಹಿಂದೆ ಮುಂದೆ ಮಾಡಬೇಕು. ಇಲ್ಲಾಂದ್ರೆ ಈ ಥರ ಮಣ್ಣು ಬಿಟ್ಟು 10 ನಿಮಿಷ ನೀರು ಕೊಡಿ. ನೀರು ಅಲ್ಲಿ ನಿಂತ್ರೆ ಅಂತಂದರೆ ಇಲ್ಲಿ ನಿಲ್ಲೋದು ಬೇಡ ಅಂತ, ಅದಕ್ಕೆ ಮಣ್ಣು ಈ ಥರ ಜಾಸ್ತಿ ಅಂತ ಹೇಳಿದ್ದು. ಗಿಡ ಎಲ್ಲ ಬಾಗ್ತಾವೆ. ಸ್ವಲ್ಪ ನೀವು ಮಣ್ಣು ಕೊಟ್ಕೊಳ್ಳಿ, ನೀರನ್ನ ಜಾಸ್ತಿ ಕೊಡಬೇಡಿ. ಈಗ ಟಾನಿಕ್ ಕೊಡ್ತೀವಿ, ಟಾನಿಕ್ ಬಿಡಿ, ಇನ್ನೂ ಡೆವಲಪ್ಮೆಂಟ್ ಆಯ್ತವೆ. ಆಮೇಲೆ ಇಲ್ಲಿ ನೋಡಿ, ಈ ಕಡೆ ಕಡೆ ತೇವ ಆಯ್ತದೆ, ಒಂದು ಕಡೆ ತೇವಾಗಲ್ಲ. ಅದೇ ಥರನೂ ಆಗುತ್ತೆ ಸರ್. ಒಂದು ಕಡೆ ಭೂಮಿ ಡೌನ್ ಹೊಂಟೈತದೆ, ಒಂದು ಕಡೆ ಹೋಗಲ್ಲ. ಆ ಕಡೆಗೆ ಈ ಸರಿ ಏನು ಮಾಡಿ ಅಂದರೆ, ಮಣ್ಣನ್ನು ಎಲ್ಲಿ ಹಳ್ಳ ಅದೇ ಅಲ್ಲಿ ಒಂಚೂರು ಬಿಟ್ಕೊಳ್ರಿ. ಎಲ್ಲ ಕಡೆಗೆ ನೀರು ಬರ್ತಲ್ವಾಗ ಅದಾಗುತ್ತೆ. ಆಮೇಲೆ ನೀವು ನೀರನ್ನ ಪ್ರತಿದಿನ ಕೊಡಲೇಬೇಡಿ. ನೀರು ಕೊಡೋದು ಹೆಂಗೆ ಅಂತ ತೋರಿಸ್ತೀನಿ, ಇಲ್ಲೇ ಬನ್ನಿ ನೀವು. ಇಲ್ಲೊಂದು ಇಡೀ ಮಣ್ಣು ತಗೊಳ್ಳಿ, ಇಲ್ಲಿ ಮೇಲೆ ಮಣ್ಣು ತೆಗೆದಾಕಿ. ಅಯ್ಯೋ ಅದಲ್ಲ ನಾನು ನಿಮ್ಮ ಕಾಲು ಹಚ್ಚಿ ಸುಮ್ಮನೆ ಹಂಗಲ್ಲ, ನಾನು ಹೇಳ್ತೀನಿ. ಇಲ್ಲಿ ಒಂದಿಷ್ಟು ಮಣ್ಣು ತಗೊಳ್ಳಿ. ಇಲ್ಲಿ ತೇವ ಅದು ಅಮ್ಕಿ ಒಂದು ಕೈಲಿ ಮುದ್ದೆ ಅಮ್ಕಂಗೆ. ಆಶಾ ಬಿಡಿ, ಹಿಂಗೆ ಓಪನ್ ಮಾಡಿ ಬೇರೆ ಮಣ್ಣು ತಗೊಳ್ಳಿ. ಇರಿ ಮುದ್ದೆ ಅಮ್ಕಂಗೆ ಒಂದು ಸಲ. ಬಿಡಿ. ಇದು ಗಟ್ಟಿ ಕಲ್ಲು ಐತೆ ನೋಡಿ, ಕಲ್ಲು ತಗೋದಕ್ಕೆ ಬರೀ ಮಣ್ಣು ತಗೊಳ್ಳಿ. ಒತ್ತಿಲ್ ತಗೊಬೇಡ ಕಣ, ನಾವು ಹೇಳಿರೋದು ಇಲ್ಲಿ. ನೋಡಲ್ಲ, ಈಗ ಹಿಡ್ದೆ ನೋಡು, ಅಮ್ಕು ಹಿಂಗೆ ಗಟ್ಟಿ ಆದರೆ ಮಿನಿಮಮ್ 10 ದಿನ ನೀರು ಕೊಡೋಂಗಿಲ್ಲ. ನಿಮ್ಮ ಕಾಲು ಹೊತ್ತಿಲ್ ತಗೊಳ್ಳಿ. ಅಮ್ಕಿ ಇದು ಹೊಡೆದೈತಲ್ವಾ, ಇದಕ್ಕೆ ನಾಳೆಗೆ ನೀರು ಕೊಡಬೇಕು. ಅಂದರೆ ಇಲ್ಲಿಗೆ ಜಾಸ್ತಿ ನೀರು ಆಯಿತು, ಅಲ್ಲಿ ನೀರಲ್ಲ. ಹಂಗೆ ಇಷ್ಟು ತೇವ ಆದರೆ ನೀವು 5 ದಿಂದ 6 ದಿನ ನೀರು ಕಡಿಮೆ ಮಾಡಿ. ನೀರು ಜಾಸ್ತಿಯಾಗಿ ಬೇರೆ ಬೆಳವಣಿಗೆ ಹಾಕಾಗಲ್ಲ. ಸರಿ. ಸಣ್ಣದ್ರಲ್ಲಿ ದೊಡ್ಡದಲ್ಲಿ ನೀರು ಕೊಡಬೇಕು, ಸಣ್ಣ ಗಿಡದಲ್ಲಿ ಮಾತ್ರ ಸ್ವಲ್ಪ ನೀರು ಕಂಟ್ರೋಲ್ ಮಾಡಬೇಕು. ಆಮೇಲೆ ಗೊಬ್ಬರ ಕೊಡಾಗ ಸ್ವಲ್ಪ ದೂರ ಕೊಡಿ. ಈ ಮಣ್ಣನ್ನು ಎಲ್ಲಿ ನೀರು ನಿಲ್ತದೆ ಅಲ್ಲಿಗೆ ಒಂದು ಚೂರು ಮಣ್ಣನ್ನು ಎಳ್ಕೊಂಡ್ರೆ ನೀರು ಆ ಕಡೆಗೆ ಹೋಯ್ತದೆ ಅಲ್ವಾ, 2 ಕಡೆಗೂ. ಒಂಚೂರು ಎಳ್ಳಿರಿ, ಇದಕ್ಕೆ ಗುದ್ಲಿ ಇಟ್ಕೊಂಡಿಲ್ವಾ? ಹಾಂ, ಈ ಕಡೆದು ಒಂಚೂರು ಮಣ್ಣು ಇದು ಈ ಬುಗ. ಈಗ 2 ಕಡೆಗೂ ನೀರು ಹೋಯ್ತಲ್ವಾ? ಸರಿ. ಈಗ 2 ಕಡೆಗೂ ನೀರು ಹೋಯ್ತದೆ. ಎತ್ತರ ಆಯ್ತಲ್ಲ, ಆ ಕಡೆಗೆ ನೀರು ಹೋಯ್ತವೆ. 2 ಇಂಚ್ ಐತೆ. ಇವಾಗ ಫುಲ್ ಅಲ್ಲೇ ಈಗ ಒಂದು ವಾರ ಹೊರಡೋದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ. 1 ಅವರ್ 10 ನಿಮಿಷ ಸಾಕು ನಿಮಗೆ ನೀರು. ಒಂದು 20 ನಿಮಿಷ ಬಿಡ್ತೀವಿ. ಅದು ಏನು ಮಾಡೋಕ್ಕೆ ಇಲ್ಲಿ ನೋಡಿ. ಬೇಡಿ ಕಡಿಮೆ ಮಾಡಿ. ನೀರ ಕಡಿಮೆ ಮಾಡಿದಷ್ಟು ಗಿಡ ಚೆನ್ನಾಗಿ ಡೆವಲಪ್ ಆಯ್ತವಣ್ಣ. ನೀವು ನೀರು ಜಾಸ್ತಿ ಕೊಟ್ಟಷ್ಟು, ಅಂದರೆ ಎಳೆಗೆ ಚಿಕ್ಕ ಗಿಡದಲ್ಲಿ, ದೊಡ್ಡ ಗಿಡದಲ್ಲಿ ನೀರು ಬೇಕು. ಚಿಕ್ಕ ಗಿಡದಲ್ಲಿ ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಒಳ್ಳೆದು. ನೋಡಿ, ಇದು ಶೀತ ಹೋಗಿರೋದು. ಇದು ಸುಳಿ ಶೀತ ಓವರಾಗಿ ನೋಡಿ, ಸುಳಿ ಹೆಂಗಾಗಿರೋದು ಕೊಟ್ಟೋದು ಬರುತ್ತೆ. ಅದು ನೀರು ಕಡಿಮೆ ಮಾಡಿ ಅಷ್ಟೇ, ಮಣ್ಣು ಕೊಟ್ಬಿಟ್ಟು ನೋಡಿ ಎಷ್ಟು ನೀರು ಬೀಳ್ತದೆ. 1 ಗಂಟೆಗೆ 1.5 ಲೀಟ್ರ್ 2 ಲೀಟ್ರ್ ಮೇಲೆ ಬರ್ತದೆ. ಇದು ಕಳೆ ಬೆಳೆಸ್ಬಿಟ್ಟಿದ್ರಾ? ಕಳೆ ಬೆಳೆಸ್ಬಿಟ್ಟು ಆಮೇಲೆ ತೆಗೆದಿದ್ದೀರಿ, ಅದಕ್ಕೆ ಉದ್ದಾಗವೆ ಗಿಡ. ಅಣ್ಣ ಅದು ಸರಿ ಅಣ್ಣ, ನೀರು ಕೊಟ್ಟು ನೀನೇ ನಿಗರಿಸಿದೆಯಲ್ಲ, ಬೇರೆಯವರೆಲ್ಲ ಮಾಡಿಲ್ಲ. ಇಲ್ಲ ಉಳಲ್ಲ ಇದು. ಇದು ಶೀತ ಜಾಸ್ತಿ ಆದರೆ ಹಿಂಗೆ ಆಯ್ತವೆ. ನೀರು ಡ್ರಿಪ್ಪರ್ ಅಟ್ಲೀಸ್ಟ್ ದೂರಕ್ಕಾರು ಮಡಗಿ, ಹಿಂಗೆ ದೂರದಿಂದಾರು ಬೆಳಿ. ಫುಲ್ ಕಳೆನೇ ಇದು. ಅದು ಗಾಳಿ ಆಡಿದ್ರೆ ಇದ್ಮೇಲೆ ಇಂಪ್ರೂವ್ ಆಯ್ತು ಬಿಡಿ, ಏನು ತೊಂದರೆ ಇಲ್ಲ. ಇವು ತಲೆ ಕೆಡ್ಸ್ಕೊಬಿಡಿ. ಕಳೆ ಒಳಗೆ ನೀರು ಹೆಂಗೆ ತುಂಬಿರೋದಲ್ಲಿ. ನೋಡಪ್ಪ, ಕಳೆ ಹೆಂಗೆ ಬರ್ತಾಯಿದೆ. ಈಗ ಅದ್ರ ಬೇರು ನೋಡ್ರಿ, ಕಳೆ ಬೇರು ನೋಡ್ರಿ. 1 ನಿಮಿಷ. ಈ ಕಳೆ ಬೇರು ಬ್ಲ್ಯಾಕ್ ಇದ್ವಾ ಅಣ್ಣ? ಈ ಕಳೆ ಬೇರೆಲ್ಲ ಬ್ಲ್ಯಾಕ್ ಆಗೈತೆ, ವೈಟ್ ಇರಬೇಕು.
ಯಾವ ಥರ ವೈಟ್ ಇರಬೇಕು ಅಂದರೆ ಈ ಬುಗ್ದಲ್ಲಿರೋದು ಒಂದು ಕಳೆ ಕಿತ್ಕೊಳ್ಳಿ, ಅದ್ರ ಬೇರೆ ನೋಡೋಣ ಅದು ಹೆಂಗಿದೆ ಅಣ್ಣ. ತೋರಿ ಬೇರೆ ತೋರಿ ಮೇಲೆ ತಾಪಲ್ಲ. ಇದು ನೋಡೋಣ, ಇದು ಕರ್ಗಾಗಿಲ್ವಣ. ಹಾಂ, ಇದು ನೀರು ಜಾಸ್ತಿ ಆಗಿ ಇದ್ರೊಳಗಡೆ ಕಿತ್ತಿರೋದು, ಅದಕ್ಕೆ ಇದೇ ಥರ ಆಗೋದು. ಅದ್ರ ಬೇರೆ ಹಿಂಗೆ ಕರ್ಗಾದ್ರೆ ಗಿಡ ಡೆವಲಪ್ ಆಗಿಲ್ಲ. ಇದ್ರ ಬೇರ್ನೂ ಅವ್ರು ಕಿತ್ತಿರಲ್ಲ ಅದು ಗಿಡ, ಅದ್ರ ಬೇರೆ ನೋಡಿ ಬೇರೆ ಏನು ಸೂಪರ್ ಆಗಿದೆ, ಅದು ಆಕ್ಟಿವ್ ಆಗದೆ. ಅದೇ ಆ ಕಳೆ ಬೇರೆ ನೋಡಿ ಎಷ್ಟು ಇದು ಫುಲ್ ಬ್ಲ್ಯಾಕ್, ಇದು ಬ್ಲ್ಯಾಕು, ಇದು ಬ್ಲ್ಯಾಕು. ಹ್ಞೂ.